ದೇವಾಂಶ್ ಅವ್ರನ್ನ ಮಾಡ್ಕೋತಾಳೆ. ನಿಂಗೆ ಇಷ್ಟ ಇಲ್ಲ ಅಂತ ಹೇಳಿ ಆ ಬಳೆನ್ ಕೊಟ್ಬಿಡು. ಮಾರುತಿ, ನೀನ್ ಸುಮ್ನಿರಕ್ಕ. ಮದ್ವೆನಾರ ಆದ್ರೆ ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿಗೆ ಆಗ್ಬೇಕು ಹೊರತು ಇಂಥ ರಾಕ್ಷಸಿ ಆಗ್ಬಾರ್ದು. ಬಾಯ್ ಮುಚ್ಚೋ. ಆ ಚೊಂಬಲ್ಲಿರೋ ಬಿಸಿ ನೀರ್ನ ನಿನ್ ಮುಖಕ್ಕೆ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನೀನ್ ಸುಮ್ಮನೆ ಇರು ಮಾರುತಿ. ಬಳೆಗಳು ಕೊಟ್ರಂತೆ, ನಿನಗ್ ಬಂಗಾರದ ಮೇಲೆ ಬಿತ್ತ ಕಣ್ಣು ನಿನಗೀಗ ಅರ್ಥ ಆಯ್ತು. ಬಳೆಗಳು ಹಾಕ್ಬೇಕಾದ್ರೆ ಸಲೀಸಾಗಿ ಹೋಯ್ತಂತೆ, ತೆಗಿಬೇಕಾದ್ರೆ ಬರ್ಲಿಲ್ವಂತೆ. ಇದು ನಾಟಕ ಅಲ್ದೆ ಇನ್ನೇನು? ನಾಟಕನಾ? ಸುಮ್ಮನಿರು. ನೀನ್ ಇರಕ್ಕ. ನಾಟಕ ಯಾರು ಆಡಿರೋದು? ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಅಂತ ಮನೇಲಿ ಸುಳ್ಳು ಹೇಳಿದ್ದು ನೀನು. ದಾರಿಲಿ ಹೋಗೋ ದಾಸಯ್ಯನ್ ಮೀಟ್ ಮಾಡಿ ಆಮೇಲೆ ಅಪ್ಪನ್ ನೋಡಿದ ತಕ್ಷಣ ಮೊಸ್ಲೆ ತರ ಎಲ್ಲರ ಮುಂದೆ ಕಣ್ಣೀರಾಗ್ತಾ ನಾಟಕ ಮಾಡಿದ್ದು ನೀನು. ನೀನ್ ತಪ್ಪಿಡ್ಕೊಂಡು ಅಕ್ಕಂಗ್ ಭಯಕ್ ಬಂದ್ರೆ ನಾನ್ ಸುಮ್ನಿರಲ್ಲ, ಹೇಳ್ತಾ ಇದ್ದೀನಿ. ಏಯ್ ಹೋಗೋ. ನೀನ್ ಹೋಗ್ಬೇಕು, ಆವಾಗೆಲ್ಲ ಸರಿ ಹೋಗುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು ಮಾರುತಿ. ಸಾರಿ ಅಕ್ಕ. ಫೋಟೋದವ್ರನ್ನ ನೀನು ಪ್ರೀತಿಸಿದ್ಯಾ? ಶ್ರೇಯಾ ಅಕ್ಕನ್ ರೇಗಿಸ್ಬೇಕು ಅಂತ ದೇವಾಂಶ್ ಭಾವನ ನೀನ್ ಮದ್ವೆ ಆಗ್ತೀಯ ಅಂತ ಹೇಳ್ದೆ. ಅದಕ್ಕೇನಾರ ನಿಂಗೆ ಬೇಜಾರಾಗಿದ್ರೆ ಸಾರಿ ಅಕ್ಕ. ಕೂತ್ಕೋ ಅಕ್ಕ. ಫೋಟೋದವ್ರೆ ದೇವಾಂಶ್ ಅನ್ನೋದು ನಿನಗೆ ಗೊತ್ತಿಲ್ಲ ಮಾರುತಿ. ಶ್ರೇಯಾ ಮದ್ವೆ ಆಗೋವರೆಗೂ ನಿನಗದು ಗೊತ್ತಾಗದೆ ಇರೋದೇ ಒಳ್ಳೇದು ಕಣು. ಯಾಕಕ್ಕ ಹಾಗೆ ನೋಡ್ತಿದ್ಯಾ? ಫೋಟೋದವ್ರ ಬಗ್ಗೆ ಯೋಚಿಸ್ತಿದ್ಯಾ? ಇವಳು ಮದ್ವೆ ಆದ್ಮೇಲೆ ನೆಕ್ಸ್ಟ್ ನಿಂದೆ ಅಕ್ಕ. ಆಗ ಫೋಟೋದವ್ರು ಕ್ಯಾಮ್ರಾ ಇಟ್ಕೊಂಡು ನಾನ್ ಫೋಟೋ ತೆಗಿತೀನಿ, ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾ. ಊರ್ಮಿಳಾ, ತುಂಬಾ ಯೋಚಿಸ್ಬೇಡ. ಕೈಗೆ ಸಾಲಲ್ಲ ಅನ್ಕೊಂಡಿದ್ ಬಳೆ ಹೇಗ್ ಸರಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಉಪವಾಸ ಇದ್ಲೋ ಅಥವಾ ಡಯಟ್ ಮಾಡ್ತಿದ್ಲೋ ಯಾರಿಗ್ ಗೊತ್ತು? ಆದ್ರೂ ಅಷ್ಟು ಡಿಫ್ರೆನ್ಸ್ ಬರಲ್ಲ ಅತ್ತೆ. ಏನೋ ಬಿಡು. ಆ ಶ್ರೀಯಾಗೆ ಈ ಮನೆ ಸೊಸೆಯಾಗೋ ಅದೃಷ್ಟ ಇದೆ ಅನ್ಸುತ್ತೆ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಇದೇ ಸಂದರ್ಭ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಂಗಾರಗಳನ್ನ ಮಾಡಿಸ್ಕೊ. ಸಾಲ ಇರೋ ನಾವೇ ಒಡವೆಗಳನ್ನ ಹಾಕೋತೀವಿ. ನೀನ್ ನೋಡಿದ್ರೆ ಸಿಂಪಲ್ ಆಗಿದ್ಯಾ. ಅಮ್ಮ, ಊರ್ಮಿಳ ಏನು ಹಾಕೊಳ್ಳದೆ ಇದ್ರು, ಅಂದ್ರೆ ಒಡವೆ ಹಾಕೊಳ್ಳದೆ ಇದ್ರು ಚೆನ್ನಾಗೆ ಕಾಣಿಸ್ತಾಳೆ. ಏನಂತೀಯ ಬ್ರೋ? ಹೌದು ವಾಲಿ, ನಿಜ ಹೇಳ್ಬೇಕು ಅಂದ್ರೆ ಅವಳ ಸ್ಮೆಲ್ ತುಂಬಾ ಚೆನ್ನಾಗಿದೆ. ಆದ್ರೆ ಅವಳ ನಕ್ಕು 4 ವರ್ಷ ಆಯ್ತು. ಯಾಕಂದ್ರೆ ಜನ ನನ್ನ ನೋಡಿ ನಗ್ತಿದಾರ. ಅದಕ್ಕೆ. ಯಾಕೆ? ಕೋಟ್ಯಾಧೀಶ್ವರನ್ ಮನೆ ಸೊಸೆ ಆದ್ರೂ ಯಾವ ಕೆಲ್ಸ ಮಾಡಕ್ಕೂ ಕೈಯಲ್ಲಿ ಪವರ್ ಇಲ್ಲ ಅಂತ. ಕೊಡೋಕ್ ಮುಂಚೆನೆ ಇಷ್ಟೆಲ್ಲ ಹಾರಾಡ್ತಿದ್ಯಾ? ಆಸ್ತಿ ಸಿಕ್ಕಾಗ, ಅಧಿಕಾರ ಬಂದಾಗ ಕಾಲು ನೆಲದ ಮೇಲೆ ಇರಲ್ಲ ಊರ್ಮಿಳ. ನಿಮ್ ಕಾಲ್ ಕೂಡ ನೆಲದ ಮೇಲಿಲ್ಲ. ಅದಕ್ ನಾನೇನಾದ್ರೂ ಹೇಳಿದ್ನಾ? ಅಲ್ವೋ ಲಕ್ಕಿ, ಪಾಪ
ಯಾಕೆ ಊರ್ಮಿಳನ್ ಮನ್ಸಿಗೆ ನೋವು ಮಾಡ್ತೀಯಾ? ಹುಡುಗಿರಿಗೆ ಪಾಪ ಹರ್ಟ್ ಆದ್ರೆ ಹಾರ್ಟು ವೀಕ್ ಆಗುತ್ತೆ ಬ್ರೋ. ಊರ್ಮಿಳನ್ ನೋವನ್ನು ನೀನ್ ಅರ್ಥ ಮಾಡ್ಕೋಬೇಕು ಲಕ್ಕಿ. ನನ್ ಮಗನ್ ಮದ್ವೆ ಮಾಡಿದ್ರೆ ಹೆಂಡತಿನ 10 ದೇಶಕ್ಕೆ ಕರ್ಕೊಂಡ್ ಹೋಗಿ ಸುತ್ತಾಡಿಸ್ತಾನೆ. ಆದ್ರೆ ಇವಳು ನಿನ್ನ ಹಿಡ್ಕೊಂಡು ಮನೆ ಮುಂದೆ ಗಾರ್ಡನ್ ಅಲ್ಲಿ ಆಯಾ ತರ ಸುತ್ತಾ ಇರ್ತಾಳೆ. ಬ್ರೋ, ನೀನ್ ಇವತ್ತೋ ನಾಳೆನೋ ಎದ್ದು ನಡಿತೀಯ. ಓಡ್ಕೊಂಡು ಹೋಗಿ 3 ಮೊಳ ಮಲ್ಗೆ ಹೂ ತಂದು ತಲೆಗ್ ಮುಡಿಸ್ತೀಯ ಅಂತ ಅಪ್ಸರೆ ತರ ಇರೋ ನಿನ್ನ ಹೆಂಡತಿ ಆಸೆ ಪಡಲ್ವಾ? ಕನ್ಸಲ್ಲೂ ಕೂಡ ಆಗದೆ ಇರೋದ್ರ ಬಗ್ಗೆ ಮಾತಾಡಿ ಲಾಭ ಇಲ್ಲ. ಆದ್ರೂ ಈಗ ಇವ್ರಿಗೆ ತಮ್ಮನ್ ಮದ್ವೆ ಇಂಪಾರ್ಟೆಂಟ್ ಆಗಿದೆಯಾ ಹೊರತು ಹೆಂಡತಿ ಮುಖ್ಯ ಅಲ್ಲ. ಉರ್ಮಿಳಾ, ಉರ್ಮಿಳಾ, ಉರ್ಮಿಳಾ ನಿಂತ್ಕೋ. ಉರ್ಮಿಳಾ, ಏ ಉರ್ಮಿಳಾ ನಿಂತ್ಕೋ. ಉರ್ಮಿಳಾ, ಉರ್ಮಿಳಾ, ಅಯ್ಯೋ, ಅಣ್ಣ, ಕಂದ ಲಕ್ಕಿ, ಲಕ್ಕಿ ಅಣ್ಣ, ಲಕ್ಕಿ ಅಣ್ಣ, ಅಣ್ಣ, ಲಕ್ಕಿ ಏನಾಯ್ತಪ್ಪ? ಲಕ್ಕಿ ಏನಾಯ್ತು ನಿನ್ಗೆ? ಅಣ್ಣ, ಅಣ್ಣ ಹುಷಾರು, ಹಾ, ಅಯ್ಯೋ, ಯಾಕೋ ಹೀಗ್ ಮಾಡ್ದೆ? ಸರಿ ಸರಿ, ನಮ್ಮನ್ನ ಯಾರಾದ್ರೂ ನೋಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಬಾ, ಹಿಂದೆಯಿಂದ ಹೋಗಿ ಜಾಯ್ನ್ ಆಗೋಣ. ಬಾ ಅಣ್ಣ, ಅಣ್ಣ, ಲಕ್ಕಿ, ಅಣ್ಣ ನಿಮ್ಮನ್ನ ಅವಾಗ್ಲಿಂದ ಕರೀತಾ ಇದ್ರು. ಇದೆಲ್ಲ ಇದ್ದಿದ್ದೆ ಬಿಡು ಅನ್ನೋ ತರ ಕೇಳಿಸ್ಕೊಳ್ದೆ ಹಾಗೆ ಹೋಗ್ತಾ ಇದ್ದೀರಾ ಅದಕ್ಕೆ? ಇದೊಂದು ಕಾರಣ ಸಾಕು ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡೋದಕ್ಕೆ. ದೇವಾಂಶ್, ಅಮ್ಮ, 1 ನಿಮಿಷ ಇರಿ ಅಮ್ಮ. ಇದನ್ನು ಕೂಡ ಡೊಮೆಸ್ಟಿಕ್ ವೈಲೆನ್ಸ್ ಅಂತಾನೆ ಅಂತಾರೆ. Men are often reluctant to report an abuse because they feel embarrassed, fearing that partner will take revenge or they won't be believed. Understand? ಏಯ್, ಏನ್ ಹೇಳಿದ್ನು ಅವನು? ಅಷ್ಟು ಇಂಗ್ಲಿಷ್ ಏನಾದ್ರು ಬಂದಿದ್ರೆ ಅಮೆರಿಕಾನೇ ಮಾರ್ಬಿಡ್ತಿದ್ದೆ. ಮಿಸ್ಟರ್ ದೇವಾಂಶ್, ನನ್ ಪಾಡಿಗೆ ನಾನು ಹೋಗ್ತಿದ್ದಾಗ ನಿಮ್ಮಣ್ಣ ಚಿಕ್ಕ ಮಗು ತರ ನನ್ ಹಿಂದೆ ಬರ್ತಾರೆ ಅಂತ ನಂಗೇನ್ ಗೊತ್ತು? ಹೋಗ್ಬೇಡ ನಿಂತ್ಕೊಂತ ಕೂಗ್ದಲ್ವ ನಮ್ಮಣ್ಣ? ನನಗ್ ನಿಂತ್ಕೋ ಅಂದ್ರೆ ಹೊರತು ಅವ್ರೇನ್ ನಿಂತ್ಕೊಳ್ಳಿಲ್ವಲ್ಲ? ಅತ್ತೆ, ಇವತ್ ಒಂದಿನ ಕೂರ್ಸಿದ್ದಕ್ಕೆ ನಿಮ್ ಚಿಕ್ಕ ಮಗ ಹೀರೋ ಆಗ್ಬಿಡಲ್ಲ.
ನಾಳೆ ಮದ್ವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗ್ತಾನೆ. ಅವರೆಲ್ಲೋ ಡೂಯಿಟ್ ಹಾಡ್ತಿರೋವಾಗ ಎಲ್ ನನ್ ಗಂಡ ಬಿದ್ದೋದ ಅನ್ಕೊಳ್ಳಿ, ಎತ್ ಕೂರ್ಸ್ಬೇಕಾಗಿರೋದ್ ನಾನೇ ಅಲ್ವಾ? ನಿನ್ ಸಂತೋಷ ಯಾರಿಗ್ ಬೇಕಾಗಿದೆ ಊರ್ಮಿಳಾ? ಚಾಕ್ರಿ ಮಾಡು, ಪುಣ್ಯ ಬರುತ್ತೆ. ಪಾಪ ಮಾಡಿದ್ರಾದ್ರೂ ಮನ್ಸಿಗೆ ನೆಮ್ಮದಿ ಸಿಗುತ್ತೇನೋ ನೋಡೋಣ. ಪ್ರೀತಿಯಿಂದ ನೋಡ್ಕೊ ಅಂತ ಹೇಳ್ತೀರೇ ಹೊರತು ಆಸ್ತಿನ್ ಕೈ ಕೊಟ್ಟು ಸಂತೋಷವಾಗಿರು ಅಂತ ಮಾತ್ರ ಹೇಳಲ್ಲ. ಐ ಹೇಟ್ ದಿಸ್. ಊರ್ಮಿಳಾ ಯಾವ ಪಾಪ ಮಾಡ್ಬೇಕು ಅಂತಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಈ ಪ್ರೀತಿಯನ್ನ ತುಂಬಾ ವಿಚಿತ್ರ ಅಕ್ಕ. ತುಂಬಾ ಚುರುಕಾಗಿರೋನ್ನ ತೆಪ್ಪಗಿರೋ ಹಾಗೆ ಮಾಡುತ್ತೆ, ನಿನ್ನಂತ ಪಾಪದವ್ರನ್ನ ಸೈಲೆಂಟ್ ಆಗಿರೋಂಗ್ ಮಾಡುತ್ತೆ. ಒಬ್ರು ಮನ್ಸನ್ ಬದಲಾಯಿಸದೆ ಅದ್ರ ಕೆಲ್ಸ. ಪ್ರೀತಿ ಗೀತಿ ಅಂತ ಸುಮ್ಮನೆ ಯಾಕೆ ಮಾತಾಡ್ತೀಯ ಮಾರುತಿ? ಅಕ್ಕ, ನೀನು ಫೋಟೋದವ್ರನ್ನ ನೆನ್ಸ್ಕೋತಿದ್ಯಲ್ವಾ? ಈ ಟೈಮಲ್ಲಿ ಅವ್ರು ಏನ್ ಮಾಡ್ತಿರ್ಬೋದು ಅಂತ ನಾನು ಹೇಳ. ಅವ್ರು ತೆಗ್ದಿರೋ ಫೋಟೋಸ್ನ ಪ್ರಿಂಟ್ ಮಾಡ್ತಿರ್ತಾರೆ, ಕ್ಲೀನ್ ಮಾಡ್ತಿರ್ತಾರೆ. ಅಂದ್ರೆ ನಿಂಗೆ ಅರ್ಥ ಆಗುತ್ತಾ? ನಾನೇನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವರು ಇವರು ಏನು ಅಂದ್ರೆ ಈ ಪದಗಳನ್ನೆಲ್ಲ ಯೂಸ್ ಮಾಡ್ದಾಗ್ಲೇ ನೀನು ಯಾವ ರೇಂಜಲ್ಲಿ ಇದೆಯಾ ಅಂತ ಗೊತ್ತಾಗತ್ತಕ್ಕ. ಶ್ರೇಯಾನ ಮದ್ವೆ ಮಾಡ್ಕೊಳ್ತಿರೋದು ಆ ಫೋಟೋದವ್ರೆ ಅನ್ನೋದು ಗೊತ್ತಿಲ್ಲದೆ ನೀನು ಹೀಗ್ ಮಾತಾಡ್ತಿದ್ಯಾ ಮಾರುತಿ? ಸತ್ಯ ಗೊತ್ತಾದ್ರೆ ನೀನ್ ಸಹಿಸ್ಕೊಳ್ಳಲ್ಲ. ನೋಡಕ್ಕ, ನೀನ್ ಕಷ್ಟಪಟ್ಟು ಅಗರಬತ್ತಿನ ಮಾರಿ ಅದರಿಂದ ಲಾಭ ಬರ್ದೇ ಇದ್ರೂ ಪರವಾಗಿಲ್ಲ. ಆದ್ರೆ ಫೋಟೋದವ್ರನ್ನ ನೀನ್ ಯಾವತ್ತೂ ಬಿಡಕ್ ಹೋಗ್ಬೇಡ ಅಕ್ಕ. ಶ್ರೇಯಾಕನ್ ಮದ್ವೆ ಆಗ್ಲಿ, 2 ದೇವ್ರ ಶ್ಲೋಕ ಮದ್ವೆ ಹೇಳ ಮಂತ್ರನ ಜೋರಾಗಿ ಹೇಳಿ ಅಪ್ಪನ್ ಹೇಗಾದ್ರೂ ಒಪ್ಸಿ 1 ಲೋಟದಲ್ಲಿ ನೀರ್ ತಗೊಂಡು ಶ್ರೇಯಾಕನ್ ಗಂಡನ್ ಕಾಲ್ ತೊಳ್ದಂಗೆ ವೈದೇಹಿ ಅಕ್ಕ ಪ್ರೀತಿಸ್ತಿರೋನ್ ಕಾಲ್ ಕೂಡ ತೊಳಿಯಪ್ಪ ಅಂತ ನಾನ್ ಕೇಳ್ತೀನಿ. ಓಕೆನಾ? ಅಬ್ಬಾ, ಶ್ರೇಯಾ, ಏ ಶ್ರೇಯಾ, ಇನ್ನು ಮಲಗಿದ್ಯಲೇ, ಏನು? ಬೆಳಗಿನ ಜಾವತ್ ಸೂರ್ಯ ನೋಡೋ ಸೊಸೆ ಹೇಳ್ದಂಗೆ ನಡ್ಕೋತಾಳೆ ಅಂತಾರೆ ಅತ್ತೆ ಮನೆಯವರು. ನೋಡು, ಬೆಡ್ಶೀಟ್ ಎಳಿತಾ ಇದ್ದೀನಿ. ಹುಚ್ಚುಚ್ಚು ಬಟ್ಟೆ ಹಾಕೊಂಡಿಲ್ಲ ತಾನೆ? ಅಮ್ಮ, ಇನ್ನೊಂದ್ ಸ್ವಲ್ಪ ಮಲಗಕ್ ಬಿಡಮ್ಮ. ಅಯ್ಯೋ, ಇಷ್ಟೊತ್ತಾದ್ರೂ ಮಲಗಕ್ ಬಿಟ್ಟಿದ್ಯಲ್ಲ ಅಂತ ನಿಮ್ಮಪ್ಪ ನನಗ್ ಬೈತಾರೆ. ಮಾರ್ಕೆಟ್ಗೆ ಹೋಗಿದಾರ ತಾನೆ? ಅಯ್ಯೋ, ಬಂದ್ಬಿಡ್ತಾರೆ ಕಣೆ. ಸರಿನಮ್ಮ. ಸುನಂದ, ನಿನ್ನಿಷ್ಟದ ಹಾಗೆ ಮಲ್ಕೋ ಶ್ರೇಯಾ. ನಿನಗ್ ಮೊದ್ಲೇ ಇದೆಲ್ಲ ಗೊತ್ತಿದ್ದು ಹೀಗ್ ಮಾಡ್ದೆ ಅಲ್ವಾ? ನಮ್ಮ ಬೀಗ್ರ ಮನೆಯವರು ಗೋರಂಟಿ ಹಾಕಕ್ ಬರ್ತಾ ಇದಾರಂತೆ. ಶ್ರೇಯಾ ರೆಡಿ ಇದ್ದಾಳ? ರೆಡಿ ಆಗ್ತಿದ್ದಾಳೆ.
ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ. ಈಗ ಅವ್ನ್ ಹೆಲ್ಪ್ ಕೇಳಿದ್ರೆ ಅದೇ ಮೇಕಪ್ ಅದೇ ಗೋರಂಟಿ ಅಲ್ವಾ, ಹಾಕಿಸ್ಕೊ ಅಂತಾನೆ. ಏನ್ ಮಾಡ್ತೀಯ? ಆಕ್ಟ್ ಮಾಡ್ಬೇಕು, ತಪ್ಪಲ್ಲ. ಹೇಳಿದ್ಯಾ? ಹಾ, ಸ್ನಾನ ಮಾಡ್ತಿದ್ದಾಳೆ. ಇಷ್ಟೊತ್ವರೆಗೂ ಏನ್ ಮಾಡ್ತಾ ಇದ್ಲು? ನಟರಾಜ ಮೇಷ್ಟ್ರು ಹೇಳ್ಕೊಟ್ಟಿದ್ ಪಾಠನ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ಲು ರೀ. ಮದ್ವೆ ಆಗೋವರೆಗೂ ಸುಮ್ನಿದ್ರೆ ಸಾಕು. ಹಾ ನಾನೆಲ್ಲಿಗೆ ಹೋಗ್ತೇನೆ ಗುಂಡ? ಅಬ್ಬಾ ಏನ್ ಟೈಮಿಂಗ್ ನಿಂದು ಫೋಟೋದವ್ರೆ. ನೆನ್ಸ್ಕೊಂಡ ತಕ್ಷಣ ಬಂದಿದ್ದೀರಾ ಅಂದ್ರೆ ನೀವ್ ರಾಮ ಆಗಿದ್ರಿ ಅನ್ಸುತ್ತೆ. ಹೇಗೂ ನಮ್ಮ ಅಕ್ಕ ಸೀತಾ, ನಾನು ವಾಯುಪುತ್ರ. ಈಗ ಅರ್ಥ ಆಯ್ತು ನಂಗೆ. ಶ್ರೀರಾಮ, ಈ ಮಾರುತಿ ಬಾಯಿ ತಪ್ಪಿ ನನ್ ಮನ್ಸಲ್ಲಿರೋ ಪ್ರೀತಿ ವಿಷಯನ ಇವ್ರಿಗೆ ಹೇಳ್ತಾ ಇದ್ರೆ ಸಾಕಪ್ಪ. ನಿಜ ಕಣೋ ಉಂಡಾಡಿ ಗುಂಡ. ನಮ್ಮ ಮಧ್ಯೆ ನಡೀತಾ ಇರೋದು ಕೂಡ ಒಂಥರ ರಾಮಾಯಣನೇ. ಮಾರುತಿ, ಬೇಗ ಮನೆಗೆ ಹೋಗ್ಬೇಕು ಬಾ. ಅಪ್ಪ ಬೈತಾರಷ್ಟೇ, ಬಾ. ಏ ಇರಕ್ಕ, ಇಷ್ಟೊತ್ತ ತನಕ ನೀನ್ ಆಮೆ ತರ ನಡ್ಕೊಂಡ್ ಬರ್ತಿದ್ದೆ, ಈಗ ಮೊಲ ತರ ರನ್ನಿಂಗ್ ಮಾಡೋಣ ಅಂದ್ರೆ ಹೇಗೆ? ಸ್ವಲ್ಪ ತಡಿಯಕ್ಕ, ಫೋಟೋದವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ. ಅಯ್ಯೋ, ಏನ್ ಮಾತಾಡ್ತೀಯ? ಮನೆಯಲ್ಲಿ ಎಲ್ಲ ಕೆಲ್ಸ ಹಾಗೆ ಇದೆ. ಮಿಸ್ ಅಗರ್ಬತ್ತಿ. ಅಗರಬತ್ತಿ ತಯಾರಿಸ್ತಾಳೆ ಅಂತ ಯಾವಾಗ್ಲೂ ಅಗರಬತ್ತಿ ಅಂತ ಕರಿತೀರಾ? ಇವಳಿಗೂ ಹೆಸರಿದೆ. ಹೌದು ಇದೆ. ನನಗೂ ಗೊತ್ತು. ಮುದ್ದಾದ ಹೆಸರು. ನಮ್ಮ ಅಪ್ಪ ಅಮ್ಮನ ಹತ್ರ ಇವಳ ಬಗ್ಗೆ ಏನಾದ್ರೂ ಹೇಳ್ಬೇಕಾದ್ರೆ ಹೆಸರು ಉಪಯೋಗಿಸ್ತೀನಿ ಅಷ್ಟೇ. ಆದ್ರೆ ನಾನ್ ಕರಿಬೇಕಾದ್ರೆ ಅಗರ್ಬತ್ತಿ ಅಂತಾನೆ ಕರೆಯೋದು. ಶ್ರೀಯನ್ ಮದ್ವೆ ಆಗ್ತಿರೋ ಇವ್ರು ನನ್ ಬಗ್ಗೆ ಯಾಕೆ ಮಾತಾಡ್ತಾರೆ? ಏನೋ ಬಿಡು, ತಮಾಷೆ ಮಾಡಕ್ಕೆ ಮನೇಲಿ ನನ್ನ ಹೆಸರನ್ನ ಬೆಳೆಸ್ತಾರೇನು ಅಂತ ಅರ್ಥ ಆಯ್ತು.